ನೋಡ್ರಿ ಸೌಂಡ್ ನೋಡಿದ್ರೇ ಗೊತ್ತಾಗ್ತದ್ರಿ ನಿಮಗೆ ಹೇಗೆ ಬಂದಿರುತ್ತೆ ಶಂಕರಪಾಳೆನ. ನೋಡ್ರಿ ಫುಲ್ ಕ್ರಿಸ್ಪಿ ಕುಸ್ವಾಗ್ಯಾವ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಪಂಚಮಿ ಹಬ್ಬದ ಸ್ಪೆಷಲಾಗಿ ಶಂಕರಪಾಳೆನ ಮಾಡಿದ್ದೇನೆ ರೀ. ಈ ಶಂಕರಪಾಳೆನ ನಾನು ಹೇಳಿರೋ 3 ಐಟಮ್ನ ಒಂದೇ ಅಳತೆಯಲ್ಲಿ ಹಾಕಿ ಮಾಡಿ ನೋಡ್ರಿ. ನೀವು ಯಾರು ಬೇಕಾದರೂ ಈಸಿಯಾಗಿ ಶಂಕರಪಾಳೆನ ಮಾಡ್ಬೋದು ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟ, ಎಷ್ಟು ಕ್ರಿಸ್ಪಿಯಾಗಿ ಬಂದವ್ರಿ. ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಈಗ ಈ ಶಂಕರಪಾಳೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ಈಜಿಯಾಗಿ ಶಂಕರಪಾಳೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ. ನಾನು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದ್ರಿ. ಇವು 3 ಅಳತೆನ ಕರೆಕ್ಟ್ ಇದ್ದರೆ ಒಂದು ಸ್ವಲ್ಪ ಕೂಡ ಶಂಕರಪಾಳೆ ಕೆಡೋದಿಲ್ಲ ನೋಡ್ರಿ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದ್ರಿ. ಈ ಶಂಕರಪಾಳೆ ಮಾಡೋದಕ್ಕೆ ನಾನು ಇದು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇದು 1 ಬಟ್ಲ ಸಕ್ಕರೆ ಪುಡಿ ರೀ. ಇದು 1 ಬಟ್ಲ ತುಪ್ಪ ತೊಗೊಂಡಿನಿ ರೀ. ಇದು 1 ಬಟ್ಲ ಹಾಲು ತೊಗೊಂಡಿನಿ. ಇವು 3 ಒಂದೇ ಅಳತೆ ಇರಬೇಕು ರೀ. ಈಗ ನಾನು ಈ ಸಕ್ಕರೆ ಪುಡಿನ ತೊಗೊಂಡಿನಲ್ಲ ರೀ, 1 ಬಟ್ಲ. ಇದು ಬಟ್ಲ ತುಪ್ಪ ತೊಗೊಂಡು ಇದೇ ಬಟ್ಲನ್ನೇ ಅಳೋದು ಹಾಲು ತೊಗೊಂಡಿನಿ ರೀ. ಇದೊಂದು ಸ್ವಲ್ಪ ದೊಡ್ಡದ್ರಿ ಬಟ್ಲ, ಹೀಗಾಗಿ ನಾನು ಇದ್ರಲ್ಲೇ ಅಳೋದು ಹಾಲು ಇದಕ್ಕೆ ಹಾಕ್ಕೊಂಡು ಮತ್ತು ಇದಕ್ಕೆ ತುಪ್ಪ ಹಾಕಿಟ್ಟಿನಿ ರೀ. ಒಟ್ಟು 3 ನೀವು ಯಾವ ಬಟ್ಲ ತೊಗೋತೀರಿ 3 ಒಂದೇ ಅಳತೆ ಇರಬೇಕು ನೋಡಿರಿ. ಸಕ್ಕರೆ ಪುಡಿ, ತುಪ್ಪ, ಹಾಲು ರೀ 3 ಒಂದೇ ಅಳತೆ ಇತ್ತಂದ್ರೆ ಈ ಭಾರಿ ಪರ್ಫೆಕ್ಟಾಗಿ ಬರ್ತದೆ ನೋಡಿರಿ ಶಂಕರಪಾಳೆ. ಒಂದು ಸ್ವಲ್ಪ ಕೆಡಂಗಿಲ್ಲ ರೀ. ಅದ್ರ ಅಳತೆ ಮಾತ್ರ ಒಂದೇ ಇರಬೇಕು ನೋಡಿರಿ 3. ಸ್ವಲ್ಪ ಹಾಕ್ಲಿಕ್ಕೆ ಏಲಕ್ಕಿ ಪುಡಿ ತೊಗೊಂಡಿನಿ ರೀ. ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಮೊದಲಿಗೆ ನಾನು ಈ ತುಪ್ಪನ ಹಾಕೋತೀನಿ. ಎಲ್ಲನೂ ಸ್ವಲ್ಪ ಬಿಸಿ ಇರ್ಬೇಕು ರೀ, ಮತ್ತು ತಣ್ಣಗಿರಬಾರ್ದು ರೀ. ಈ ತುಪ್ಪನೂ ಬಿಸಿ ಮಾಡ್ಕೊಂಡು ತೊಗೊಂಡಿನಿ ರೀ. ಹಾಗೆ ಹಾಲೂ ಬಿಸಿ ಮಾಡೀನಿ ರೀ. ಈ 3ನ ಹಾಕಿ ಕಲಿಸ್ಕೋಬೇಕು ನೋಡಿರಿ. ಈಗ ಇದು ಸಕ್ಕರೆ ಪುಡಿನೂ ಹಾಕ್ತೀನಿ ನೋಡಿರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಇದಕ್ಕೆ ಇದು ಏಲಕ್ಕಿ ಪುಡಿನೂ ಹಾಕ್ತೀನಿ ನೋಡಿರಿ. ಒಂದು ಚಿಟಿಕೆನೇ ಉಪ್ಪು ಹಾಕ್ತೀನಿ ನೋಡಿರಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗ ಇದನ್ನು ಚೆಂದಾಗಿ ಕಲಿಬೇಕು ನೋಡಿರಿ. ಎಲ್ಲನೂ ಕಲಿಬೇಕು ರೀ. ಹಾಲು, ಸಕ್ಕರೆ ಪುಡಿ, ತುಪ್ಪ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಇದು ಕರೆಕ್ಟ್ ಚೆಂದಾಗಿ ಕಲಿತದ ರೀ. ಇದ್ರಲ್ಲೇ ಕಲಿಸ್ತೀನಿ ನೋಡಿರಿ ಸರಿಯಾಗಿ. ಅದು ಎಲ್ಲನೂ ಕರೆಕ್ಟಾಗಿ ಕಲಿತದೆ. ಈಗ ಇದಕ್ಕೆ ಈ ಹಿಟ್ಟು ಹಾಕ್ತೀನಿ. ಇದ್ರಾಗ ಎಷ್ಟು ಹಿಡಿಸ್ತವೆ ಅಷ್ಟು ಮಾತ್ರ ಹಿಟ್ಟು ಹಾಕ್ಬೇಕು ನೋಡಿರಿ. ಈಗ ನೋಡಿರಿ, ನಾನು ಚಾಣಿಸ್ಕೊಂಡು ತೊಗೊಂಡು ಮಾಡಿ ಬಂದೀನಿ ರೀ ಇದು ಹಿಟ್ಟು. ಇದ್ರಾಗ ಎಷ್ಟು ಒಟ್ಟು ಹಿಟ್ಟು ಕಲಿತು ಅಷ್ಟೇ ಹಿಟ್ಟು ಹಾಕೋದು ನೋಡಿರಿ. ಇವು 3 ಮಾತ್ರ ಕರೆಕ್ಟ್ ಅಳತೆ ತೊಗೋಬೇಕು ರೀ. ಹಿಟ್ಟು ಇದ್ರಾಗ ಎಷ್ಟು ಹಿಡ್ತದೆ ಅಷ್ಟು ಹಾಕೋದು ನೋಡಿರಿ. ಈಗ ಇದಿಷ್ಟು ಹಾಕೋತೀನಿ ನೋಡಿರಿ. ಈಗ ಇದನ್ನು ಚೆಂದಾಗಿ ಕಲಸ್ಕೊಂಬರ್ತೀನಿ ನೋಡಿರಿ. ನೋಡಿರಿ, ಇದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿರಿ ಹಿಟ್ಟು. ಈಗ ಕೈಲೇನೆ ಚೆಂದಾಗಿ ಕಲಸ್ಕೊಂಬರ್ತೀನಿ ರೀ. ಈಗ ನೋಡಿರಿ, ಕರೆಕ್ಟಾಗಿ ಹಾಕ್ಕೊಂಡು ನೋಡಿರಿ ಹಿಟ್ಟು ಬರೋಬ್ಬರಿ ಆಗಿದ್ರೆ ಎಲ್ಲ. ಈಗೇನದ ಇದನ್ನು ಚಪಾತಿ ಟೈಪ್ ಉಳ್ಳಿ ಮಾಡಿಕೊಂಡು ಲಟ್ಟಿಸ್ತೇನೆ ನೋಡಿರಿ. ಈಗ ನೋಡಿರಿ, ಇದನ್ನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನು ತೆಗೆದಿಡ್ತಾರೆ. ಇಷ್ಟು ತೊಗೊಂಡು ಇದನ್ನೀಗ ಚಪಾತಿ ಥರ ಲಟ್ಟಿಸ್ತೇನೆ ನೋಡಿರಿ. ಈಗ ಲಟ್ಟಿಸ್ತೇನೆ ನೋಡಿರಿ. ಈ ಥರ ಲಟ್ಟಿಸೋದ್ರಿ. ಇದು ದಂಡಿ ಈ ಥರನೇ ಸೀಳ್ತಿರ್ತದೆ ರೀ. ಏನು ಶೇಳದತ್ತೆ ಏನು ಇದು ಮಾಡ್ಕೊಬೇಡ್ರಿ. ಇದೇ ಥರ ದೊಡ್ಡದು ಮಾಡ್ಕೊಂಬರ್ತೀನಿ ನೋಡಿರಿ. ಹಾಗೆ ಇಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟಿನಿ ರೀ. ನಾನು ಮಾಡೋ ತನಕ ಎಣ್ಣೆ ಕಾಯ್ತದ್ರಿ. ನೋಡಿರಿ, ಈ ಥರ ಲಟ್ಸ್ಕೊಂಬಂದೀನಿ ನೋಡಿರಿ ಇದನ್ನು. ಈಗ ಇದನ್ನು ಕಟ್ ಮಾಡ್ತೀನಿ ನೋಡಿರಿ. ಈ ಥರ ಜರ ದಂಡಿದು ತೆಗಿತೀನಿ ರೀ. ನಿಮಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ
ಕಟ್ ಮಾಡ್ಕೊರಿ. ನಾನು ಚೌಕ ಆಕಾರದಾಗೆ ಕಟ್ ಮಾಡಕತ್ತೀನಿ ನೋಡ್ರಿ. ಸ್ವಲ್ಪ ದಪ್ಪನೇ ಲಟ್ಸ್ಕೋಬೇಕ್ರಿ ಇದಕ್ಕೆ, ಅಂದ್ರೆ ಶಂಕರಪಾಳೆ ಚಂದ ಬರ್ತಾವ್ರಿ. ಈಗ ನೋಡ್ರಿ ಮತ್ತೆ ಈ ಸೈಡ್ ಕಟ್ ಮಾಡ್ಕೊತಾರೆ. ಇದು ಸ್ವಲ್ಪ ತೆಗಿತೀನಿ ರೀ. ಇದು ಈ ಥರ ಎಲ್ಲನೂ ಕಟ್ ಮಾಡ್ಕೊಂಬಂದು ತೋರಿಸ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಈ ಥರ ಎಲ್ಲ ಕಟ್ ಮಾಡಿ ನೋಡ್ರಿ, ಮಸ್ತಾಗಿ ಬಂದವ್ರಿ. ಈಗ ಅದನ್ನು ನೋಡ್ರಿ ಇಷ್ಟು ದಪ್ಪನೇ ಕಟ್ ಮಾಡ್ಕೊಂಡು ನೋಡ್ರಿ. ಇಷ್ಟು ದಪ್ಪನೇ ಇರ್ಬೇಕ್ರಿ, ಅಂದ್ರೆ ಕ್ರಿಸ್ಪಿಯಾಗಿ ಮಸ್ತ್ ಚಂದ ಆತಾವ್ರಿ, ಪದರ ಪದರ ಆತಾವ ನೋಡ್ರಿ ಶಂಕರಪಾಳೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿತೀನಿ ನೋಡ್ರಿ. ಇವನ್ನೆಲ್ಲನೂ ಈ ಪ್ಲೇಟಿಗೆ ಹಾಕ್ತೇನೆ ನೋಡ್ರಿ. ಈಗ ನೋಡಿ ಎಲ್ಲನೂ ತೆಗ್ದೀನಿ ರೀ. ಈ ಸದ್ದ ಒಂದು ಸ್ವಲ್ಪ ಬಿಟ್ಟು ನೋಡ್ತೀನಿ ರೀ, ಎಣ್ಣೆ ಕಾಯ್ದದಿಲ್ಲ. ಎಣ್ಣೆ ಕಾಯ್ದದ್ರಿ, ಈಗ ಹಾಕ್ತೇನೆ ನೋಡ್ರಿ. ಇವತ್ತು ಸ್ವಲ್ಪ ಬಿಡೋದ್ರಿ. ಪಂಚಮಿ ಹಬ್ಬಕ್ಕೆ ನೀವು ಈ ಥರ ಶಂಕರಪಾಳಿನ ಮಾಡಿರಿ. ಒಮ್ಮೆ ಮಾಡಿದ್ರಿ ಅಂದ್ರೆ ನೀವು ಪದೇ ಪದೇ ಬೇಕಂತಾರೆ ನೋಡ್ರಿ, ಅಷ್ಟು ಚಂದ ಬಂದಿರ್ತಾವ್ರಿ. ಉರಿನ ಸ್ವಲ್ಪ ಕಮ್ಮಿ ಇಟ್ಟೆ ಕರಿಬೇಕ್ರಿ ಇವನ್ನ, ಇಲ್ಲಾಂದ್ರೆ ಹೊತ್ತತಾವ್ರಿ. ಈಗ ಅಷ್ಟೇ ಹಾಕಿನ್ರಿ. ಈಗ ತಿರುವಾಡ್ತೀನಿ ರೀ ಒಂದು ಸ್ವಲ್ಪ. ಈಗ ನೋಡ್ರಿ ಸ್ವಲ್ಪ ತಿರುವಾಡ್ತೀನಿ ರೀ ಈ ಥರ. ಮಸ್ತ್ ಇವ್ರಿಗೆ ಶಂಕರಪಾಳೆ. ನೋಡ್ರಿ ಇದು ಕರೆಕ್ಟ್ ಆಗಿದ್ರಿ. ಭಾಳ ಇದು ಅದು ಅಂದ್ರೆ ಇದು ಅಂದ್ರೆ ಕರ್ರಗೆ ಆಗ್ಬಿಡ್ತಾವ್ರಿ. ಇಷ್ಟೇ ಇದು ಕರೆಕ್ಟ್ ಆದ್ರಿ. ಈಗ ತೆಗಿತೀನಿ ನೋಡ್ರಿ ನಾನು. ಯಾಕಂದ್ರೆ ಭಾಳ ಹತ್ತಿ ಇನ್ನೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂದ್ರೆ ಅವು ಹೊತ್ತಿ ಬಿಡ್ತಾವ್ರಿ. ಆಮೇಲೆ ಶಂಕರಪಾಳೆ ಕರ್ರ ಅನ್ನಿಸ್ತಾವ್ರಿ. ಈಗ ಕರೆಕ್ಟ್ ಅದ ರೀ. ಇದು ತೆಗಿತೀನಿ ನೋಡ್ರಿ ಈ ಥರ. ನೋಡ್ರಿ ಈಗ ಎಲ್ಲ ನೋಡಿ ಇದಕ್ಕೆ ತೆಗಿತೀನಿ ನೋಡ್ರಿ. ನೋಡ್ರಿ ಮಸ್ತ್ ಬಂದವ್ರಿ. ಈಗ ಇದೊಂದು ಬ್ಯಾಚನ್ನು ಹಾಕ್ತೀನಿ ನೋಡ್ರಿ. ಈಗ ಹಾಕಿ ನೋಡ್ರಿ ಮತ್ತೆ ತಿರುವಾಡಾಕ್ತೀನಿ ರೀ. ಸ್ವಲ್ಪ ಸ್ವಲ್ಪ ಚೆಂದಾಗಿ ತಿರುವಾಡ್ಬೇಕ್ರಿ. ಉರಿ ಮಾತ್ರ ಕಮ್ಮಿನೇ ಇಡ್ಬೇಕು ನೋಡ್ರಿ. ಈಗ ಕರೆಕ್ಟ್ ಆಗ್ಯದ್ರಿ, ತೆಗಿತೀನಿ ನೋಡ್ರಿ. ಕರೆಕ್ಟ್ ಬೆಂದವ್ರಿ, ತೆಗಿತೀನಿ ನೋಡ್ರಿ. ಈಗ ತೆಗ್ದೀನಿ ನೋಡ್ರಿ. ಇದನ್ನು ಹಾಕ್ತಾ ನೋಡ್ರಿ ಅದಕ್ಕೆ. ನೋಡ್ರಿ ಮಸ್ತ್ ಬಂದವ್ರಿ. ಇದೇ ಥರ ಎಲ್ಲನೂ ಮಾಡ್ಕೊಂಡ್ಬರ್ತೀನಿ ರೀ. ಈಗ ನಾ ಬಿಸಿ ಅದಾವ್ರಿ, ಸ್ವಲ್ಪ ತಣ್ಣಗಲ್ರಿ, ನಿಮ್ಗೆ ತೋರಿಸ್ತೀನಿ. ಈಗ ಅವಿಷ್ಟು ಮಾಡ್ಕೊಂಬರ್ತೀನಿ ನೋಡ್ರಿ. ಈಗ ನೋಡ್ರಿ ಇಷ್ಟು ಕಲರ್ ಆದ ಕೂಡಲೇ ತೆಗೆದವ್ರಿ. ಇನ್ನೂ ಗೋಲ್ಡನ್ ಕಲರ್ ಬರಲಿ ಅಂತ ನಾವು ಬಿಟ್ಟು ಅಂದ್ರೆ ಹತ್ತಿ ಬಿಡ್ತಾವ್ರಿ. ಶಂಕರಪಾಳೆ ಕರ್ರಗಾತಾವ್ರಿ. ಅದಕ್ಕೆ ಈಗ ಇಷ್ಟು ಕಲರ್ ಬಂದು ಕೂಡಲೇ ತೆಗೆದು ನೋಡ್ಬೇಕು ನೋಡಿ. ಮತ್ತು ಇವು ಮೆತ್ತಗೋದವ್ರಿ. ಇನ್ನು ಮೆತ್ತಗೋದು ಹಾಗೆ ಕರೆದೇವು ಅಂದ್ರೆ ಆಮೇಲೆ ಕುರ್ಕುರು ಆತಾವ್ರಿ, ಅವು ಕ್ರಿಸ್ಪಿ ಆಮೇಲೆ ಆತಾವ್ರಿ. ಈಗ ತೆಗಿತೀನಿ ನೋಡ್ರಿ. ನೋಡ್ರಿ ಈಗ ಎಲ್ಲ ಶಂಕರಪಾಳೆನೂ ಮಾಡಿದ್ದೇನೆ ನೋಡ್ರಿ. ಎಷ್ಟು ಮಸ್ತಾಗಿ ಬಂದವ್ರಿ ನೋಡ್ರಿ. ಫುಲ್ ಫಾಳ ನೋಡ್ರಿ, ಲೇಯರ್ ಲೇಯರ್ ಕ್ರಿಸ್ಪಿಯಾಗಿ ಬಂದವ್ರಿ, ಮಸ್ತಾಗ್ಯವ್ರಿ. ಈ ಶಂಕರಪಾಳೆ ವಿಡಿಯೋನೇ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಪಂಚಮಿ ಹಬ್ಬದ ಸ್ಪೆಷಲ್ ಶಂಕರಪಾಳೆ ಮಾಡಿದ್ದೀನಿ ನೋಡ್ರಿ ಇವತ್ತು. ಸೂಪರಾಗಿ ಬಂದವ್ರಿ. ನಾನು ಹೇಳಿರೋ 3 ಅಳತೆ ಪ್ರಕಾರ ಮಾಡಿರಿ ನೀವು. 3 ಅಳತೆ ಕರೆಕ್ಟ್ ಇದ್ದು ಅಂದ್ರೆ ಸೂಪರಾಗಿ ಬರ್ತಾವೆ ನೋಡ್ರಿ ಶಂಕರಪಾಳೆನು. ನೀವು ಇದನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಈಗ ನಾನು ಒಂದೆರಡು ಶಂಕರಪಾಳೆನ ಮುರಿದು ತೋರಿಸ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಎಷ್ಟು ಇದು ಬಂದವು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಈ ಥರ ನೀವು ಟ್ರೈ ಮಾಡಿ ನೋಡ್ರಿ.
ನಾನು ಮಾಡಿರೋ ಶಂಕರಪಾಳ್ಯನ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ನೀವು ಹಬ್ಬಕ್ಕೆ ಮಾಡಿ ಕಮೆಂಟಲ್ಲಿ ತಿಳಿಸ್ರಿ ನನಗೆ ಹೇಗೆ ಬಂತು ಅಂತ. ನಮಸ್ಕಾರ ರೀ ಎಲ್ಲರಿಗೂ.